ನೋಡಿ, BPL ಕಾರ್ಡ್ ಬಡತನ ರೇಖೆಗಿಂತ ಕೆಳಗೆ ಯಾರಿರ್ತಾರೋ ಅವರಿಗೆ BPL ಕಾರ್ಡ್ಗಳನ್ನು ಸರ್ಕಾರದ ವತಿಯಿಂದ ಕೊಡಲಾಗುತ್ತೆ. ಲಕ್ಷಾಂತರ BPL ಕಾರ್ಡ್ ಹೋಲ್ಡರ್ಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅದರಿಂದ ಸಾಕಷ್ಟು ಉಪಯೋಗವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂಥವರಿಗೆ BPL ಕಾರ್ಡನ್ನು ವಿತರಿಸಲಾಗುತ್ತೆ. ಸರ್ಕಾರದ ವತಿಯಿಂದ ಒಂದಷ್ಟು ಸೌಲಭ್ಯಗಳು ಸಿಗುತ್ತೆ. ಉಚಿತವಾಗಿ ಅಕ್ಕಿ, ಪಡಿತರ. ಸೊ ಹಾಗಾಗಿ ಒಂದಷ್ಟು ಪ್ರಯೋಜನಗಳು ಕೂಡ ಇದೆ BPL ಕಾರ್ಡ್ಗೆ. ಮತ್ತು BPL ಕಾರ್ಡನ್ನು ತಗೋಬೇಕು ಅಂತ ಹೇಳಿದ್ರೆ ಒಂದಷ್ಟು ಮಾನದಂಡಗಳು ಕೂಡ ಇದೆ. ಈಗ ಎಕರೆಗಟ್ಟಲೆ ಜಮೀನಿರೋರು, ನೀರಾವರಿ ಇದ್ದಂಥವರು, ಮನೆಯಲ್ಲಿ ಕಾರು, ಸ್ವಂತ ಮನೆ ಇಟ್ಕೊಂಡವ್ರ ಹತ್ರನೂ ಕೂಡ BPL ಇದೆ. ಪಾಪ ಅರ್ಹರಿಗೆ BPL ಕಾರ್ಡು ಸಿಗ್ತಾ ಇಲ್ಲ. ಅನರ್ಹರು ಕಳ್ಳ ಮಾರ್ಗಗಳ ಮುಖಾಂತರ, ಅಧಿಕಾರಿಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರ ಮುಖಾಂತರ BPL ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಬಟ್ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಖಡಕ್ಕಾಗಿ ಅಧಿಕಾರಿಗಳಿಗೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಸೂಚನೆಯನ್ನು ಕೊಟ್ಟಿತ್ತು. ಈ ರೀತಿ ಅನರ್ಹರು ಯಾರೆಲ್ಲ ಇದ್ದಾರೆ ಅವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ನೀವು. ಸೊ ಯಾವುದೇ ರೀತಿ ಮುಲಾಜಿಲ್ಲ ಅಂತ ಹೇಳಿ ಅದರಂತೆ ಒಂದಷ್ಟು ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಕೂಡ ಮಾಡಲಾಗುತ್ತೆ. ಸೊ ಈಗ ವರ್ಷಗಳ ಹಿಂದೆಯೇ ಒಂದಷ್ಟು ಜನ BPL ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ನೋಡಿ, ಈ ತಿದ್ದುಪಡಿ ಬೇರೆ, ಹೆಸರು ಬಿಟ್ಟೋಗಿರುತ್ತೆ, ಡೇಟ್ ಆಫ್ ಬರ್ತ್ ಬಿಟ್ಟೋಗಿರುತ್ತೆ, ಅಡ್ರೆಸ್ ಚೇಂಜ್ ಆಗಿರುತ್ತೆ, ಅಥವಾ ಮನೆಯಲ್ಲಿ ಯಾರೋ ಹೊಸ ಸದಸ್ಯರ ಆಗಮನ, ಮಗು ಆಗುತ್ತೆ. ಸೊ ಆ ಮಗುವನ್ನು ಕಾರ್ಡಿಗೆ ಸೇರಿಸ್ಬೇಕಾಗಿರುತ್ತೆ. ಇದು ಬೇರೆ ಪಾರ್ಟ್. ಇದು ಈಸಿ ಪ್ರೋಸೆಸ್, ಬೇಗ ಆಗೋಗ್ಬಿಡುತ್ತೆ. ಬಟ್ ನಾವು ಹೊಸದಾಗಿ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದಾಗ ಈ BPL ಹೊಸದಾಗಿ ಕಾರ್ಡ್ ಬೇಕು ಅಂತ ಹೇಳಿ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅವರ ಅಲೆದಾಟ ಅಂತೂ ಹೇಳುತ್ತಿರೋದಾಗಿದೆ. ಈಗ ನಾನು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತಾಡ್ತೀನಿ. ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿ ವರ್ಷ ಆದರೂ ಕೂಡ ಎಷ್ಟೋ ಸಾರ್ವಜನಿಕರಿಗೆ ಕಾರ್ಡು ಸಿಕ್ಕಿಲ್ಲ. ವರ್ಷಗಳೇ ಆಗೋಗಿದೆ. ಅಲಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ತಗೊಳಕ್ಕೆ ಹೋದರೆ 2.28 ಲಕ್ಷ ಪಡಿತರ ಚೀಟಿಗಳಿದ್ದು ಹೊಸದಾಗಿ ಒಬ್ಬರಲ್ಲ, ಇಬ್ಬರಲ್ಲ, 100 ಅಲ್ಲ, 200 ಅಲ್ಲ, 5,000ಕ್ಕೂ ಹೆಚ್ಚು ಕುಟುಂಬಗಳು ಅರ್ಜಿ ಸಲ್ಲಿಸಿದ್ರೂ ಕೂಡ ವಿತರಣೆಯ ಬಗ್ಗೆ ಯಾವುದೇ ಸ್ಪಷ್ಟ ಸೂಚನೆ ಇನ್ನೂ ಕೂಡ ಸಿಕ್ಕಿಲ್ಲ. ಸದ್ಯ ವೈದ್ಯಕೀಯ ತುರ್ತು ಕಾರಣಗಳಿಗಾಗಿ ಒಂದಷ್ಟು ಜನ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಅವರದನ್ನು ಅಂದರೆ ಯಾರೋ ಒಂದು ಅರ್ಜೆಂಟು ಒಂದು ಆಪ್ರೇಷನ್ ಆಗಬೇಕಾಗಿರುತ್ತೆ, ಎಮರ್ಜೆನ್ಸಿ ಇರುತ್ತೆ, ಲಕ್ಷಾಂತರ ರೂಪಾಯಿ ಆಗುತ್ತೆ, ಅವ್ರು ಹೇಳಿರ್ತಾರೆ. ಸೊ BPL ಕಾರ್ಡ್ ಇದ್ದರೆ ನಿಮಗೆ ಕಡಿಮೆ ಆಗುತ್ತೆ ಅಥವಾ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಅಂಥ ಫ್ಯಾಮಿಲಿ ಕೂಡ ಅರ್ಜಿಯನ್ನು ಸಲ್ಲಿಸಿದಾಗ ಅಂಥದಕ್ಕಷ್ಟೇ ಆದ್ಯತೆಯನ್ನು ಕೊಡಲಾಗಿದೆ. ಸೊ ಸಾಮಾನ್ಯರು ಪಾಪ ಬಡತನ ರೇಖೆಗಿಂತ ಕೆಳಗಿರ್ತಾರೆ. 1 ಎಕರೆನೋ 2 ಎಕರೆನೋ ಜಮೀನೋ, ಅದು ನೀರಾವರಿ ಇರಲ್ಲ, ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇರೋದಕ್ಕೊಂದು ಸ್ವಂತ ಸೂರು ಕೂಡ ಇರೋದಿಲ್ಲ. ಸೊ ಇಂಥವರು ಅರ್ಜಿಗಳನ್ನು ಸಲ್ಲಿಸಿದ್ದಾರಲ್ಲ, ಇವರ ಸ್ಥಿತಿಯಂತೂ ಅಯೋಮಯವಾಗೋಗಿದೆ. ಕೇಳೋಕೆ ಆಗೋದೇ ಇಲ್ಲ ಅಂತಹ ಪರಿಸ್ಥಿತಿ. ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ BPL ಕಾರ್ಡ್ಗೋಸ್ಕರ ದಿನನಿತ್ಯ ಕಾಯಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿರೋದು. ಯಾಕಂದರೆ 5 ತಿಂಗಳು 6 ತಿಂಗಳ ಹಿಂದೆ ಹಾಕಿರೋದಲ್ಲ, ವರ್ಷಾನುಗಟ್ಟಲೆ ಹಿಂದೆನೇ ಅರ್ಜಿ ಸಲ್ಲಿಸಿದ್ರೂ ಕೂಡ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ನಾಗಲೇ ಹೇಳಿದಾಗೆ ವೈದ್ಯಕೀಯ ಕಾರಣದಿಂದ ನೀಡಲಾಗಿರುವಂತಹ ಪಡಿತರ ಚೀಟಿಗೆ ಆದ್ಯತೆ ಕೊಡಲಾಗಿದ್ದು ಉಳಿದವ ಕುರಿತು ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತಲೇ ಹೇಳಬಹುದು. ಮತ್ತೊಂದು ಕಡೆ ಈ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಯ ಸೌಲಭ್ಯದ ಜೊತೆಗೆ ನಾನಾ ಸರ್ಕಾರಿ ಸೌಲಭ್ಯಗಳಿಗೆ ನಾನು ಆರಂಭದಲ್ಲೇ ಹೇಳಿದೆ BPL ಕಾರ್ಡು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್, ಕಡ್ಡಾಯ. ಇದರಿಂದ ಹೆಚ್ಚಿನ ಸಂಖ್ಯೆಯ ಜನ ಈ BPL ಕಾರ್ಡ್ಗೋಸ್ಕರ ಅರ್ಜಿ ಸಲ್ಲಿಸ್ತಾರೆ. ಆದರೆ ಸಲ್ಲಿಕೆಯಾದಂತಹ ಅರ್ಜಿಗಳ ಪರಿಶೀಲನೆ ಮಾಡಿ ಅದನ್ನು ವಿತರಣೆ ಮಾಡುವಂತಹ ಕೆಲಸ ಆಗ್ತಾ ಇಲ್ಲ. ಅಂದರೆ ಅಲ್ಲೇನಾದರೂ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಹೆಸರು ಬಿಟ್ಟೋಗಿದ್ರೆ, ಅಥವಾ ಹೊಸದಾಗಿ ಸದಸ್ಯರ ಆಗಮನ ಆಗಿದ್ರೆ, ಅಥವಾ ಅಡ್ರೆಸ್ ಚೇಂಜ್ ಮಾಡಬೇಕು, ಈ ರೀತಿ ಆಗಿದ್ರೆ ಆ ಕೆಲಸಗಳು ಬೇಗ ಆಗುತ್ತೆ. ಹೊಸ ಕಾರ್ಡ್ ಬೇಕು ಅಂದರೆ ಸದ್ಯಕ್ಕಂತೂ ವಿತರಣೆ ಮಾಡ್ತಾ ಇಲ್ಲ. ಸೊ ಈಗಾಗಲೇ ಅರ್ಜಿ ಸಲ್ಲಿಸಿ ವರ್ಷಾನುಗಟ್ಟಲೆ ಆಗಿದ್ರೂ ಕೂಡ BPL ಕಾರ್ಡ್ ಸಿಗದೆ, ಸರ್ಕಾರದ ಸಾಕಷ್ಟು ಸೌಲಭ್ಯಗಳು ಸಿಗದೆ, ಹಾಸ್ಪಿಟಲ್ಗೆ ಲಕ್ಷಾಂತರ ರೂಪಾಯಿ ಕಟ್ಟಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು, ಅದರ ಜೊತೆಗೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳ ಸೌಲಭ್ಯ ಪಡೆಯೋದಕ್ಕೆ
ನಮಗೆ BPL ಕಾರ್ಡು ಬೇಕೇ ಬೇಕು, ಅನ್ನಭಾಗ್ಯ ಇರಬಹುದು, ಗೃಹಲಕ್ಷ್ಮಿ ಇರ್ಬೋದು, ಆರೋಗ್ಯ ಸೌಲಭ್ಯವನ್ನು ಪಡೆಯೋದಕ್ಕೆ. ಆದರೆ ಸದ್ಯ ವೈದ್ಯಕೀಯ ಚಿಕಿತ್ಸೆಗೆ ನೀಡುವ ಪಡಿತರ ಕಾರ್ಡ್ಗಳನ್ನು ಬೇಗ ಕೊಡಲಾಗುತ್ತೆ. ಉಳಿದಂತೆ BPL ಕಾರ್ಡ್ಗಳನ್ನು ನೀಡುವ ನಿಟ್ಟಿನಲ್ಲಿ ವಿಳಂಬ ಆಗ್ತಾ ಇದೆ. ಸೊ ಹಾಗಾಗಿ ಅರ್ಜಿದಾರರು ಕೂಡ ಕಾಯ್ತಾ ಇದ್ದಾರೆ, ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿ. ಸೊ ಏನಾಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈಗ 5,000 ಜನ ಹೊಸದಾಗಿ ಅರ್ಜಿ ಸಲ್ಲಿಸಿರೋರ ಬಗ್ಗೆ ಏನಾಗ್ತಾ ಇದೆ ಅಲ್ಲಿ ಅನ್ನೋದನ್ನು ನೋಡೋದಾದರೆ, ನಿಮ್ಮ ಅರ್ಜಿಗಳ ಪರಿಶೀಲನೆಯನ್ನು ಈಗ ಮಾಡಲಾಗ್ತಾ ಇದೆ. ತಾಲೂಕು ಮಟ್ಟದಲ್ಲಿ ಅರ್ಜಿದಾರರ ದಾಖಲೆ ಪರಿಶೀಲನೆಯ ಜೊತೆಗೆ ಅವರು ಏನು ಅಡ್ರೆಸ್ ಕೊಟ್ಟಿದ್ದಾರೆ ಆ ಅಡ್ರೆಸ್ಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಮಾಹಿತಿಯನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಅಂದರೆ ಅವರು ಕರೆಕ್ಟಾದಂತಹ ಅಡ್ರೆಸ್ ಕೊಟ್ಟಿದ್ದಾರಾ, ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ, ಅವರು ಅರ್ಹರಿದ್ದಾರಾ ಅಥವಾ ಅನರ್ಹರಿದ್ದಾರಾ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದಷ್ಟು ಜನ ಹೊಸ BPL ಕಾರ್ಡ್ ಬರುತ್ತೆ ಅಂದರೆ ಅವರಿಗೆ ಕಾರ್ಡೇ ಇರೋದಿಲ್ಲ, ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡ್ತಾ ಇದ್ರು. ಸೊ ಇನ್ನೊಂದಿಷ್ಟು ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆಗಳು ಕೂಡ ಇದೆ. ಸೊ ಇದು ನಾನು ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರ ಬಗ್ಗೆ. ಸೊ ಅಧಿಕಾರಿಗಳು ಕೂಡ ಪರಿಶೀಲಿಸ್ತಾ ಇದ್ದಾರೆ. ನೋಡೋಣ ಇನ್ನೊಂದಿಷ್ಟು ದಿನಗಳಲ್ಲಿ ಏನಾಗಬಹುದು, ಹೊಸ ಕಾರ್ಡ್ ಬರುತ್ತಾ ಅಥವಾ ಆ ಟೈಮ್ನ ಅಥವಾ ಡೇಟ್ನ ಮತ್ತೆ ಮುಂದೂಡ್ತಾರಾ, ಕಾದು ನೋಡಬೇಕಾಗತ್ತೆ.